ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆದರು ಅಂತ ತಿಳ್ಕೊಳ್ಳೋಣ. ಹಾಗೆ ತ್ರಿವಿಕ್ರಮ್ಗೆ ಶಾಕ್ ಕೊಟ್ಟಿರುವ ಹನುಮಂತ, ಈ ಎರಡು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಾರ ಐಶ್ವರ್ಯ ಜಿಂದಗಿ ಅವರ ಫ್ಯಾನ್ಸ್ಗೆ ತುಂಬಾ ಬೇಸರ ಆಗುತ್ತೆ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಿರುವಂತಹ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಐಶ್ವರ್ಯ ಜಿಂದಗಿ ಅವರು. ಈ ಐಶ್ವರ್ಯ ಜಿಂದಗಿ ಅವರು ಆಲ್ಮೋಸ್ಟ್ ಎಲ್ಲ ವೀಕ್ಗಳಲ್ಲೂ ಕೊನೆಯ ತನಕ ಬಂದು ಸೇವ್ ಆಗಿ ಹೋಗಿದ್ದಾರೆ. ಆ್ಯಂಡ್ ಇವ್ರು ಆಲ್ಮೋಸ್ಟ್ ನಾಮಿನೇಟ್ ಆದಾಗೆಲ್ಲನೂ ನೋ ಎಲಿಮಿನೇಷನ್ ವೀಕ್ ಅಂತ ಡಿಕ್ಲೇರ್ ಆಗ್ತಿತ್ತು. ಸೊ ಐಶ್ವರ್ಯ ಜಿಂದಗಿ ಅವ್ರಿಗೆ ತುಂಬಾ ಲಕ್ ಇದೆ ಅಂತಲೇ ಹೇಳ್ಬೋದಾಗಿತ್ತು ಇಷ್ಟು ವಾರ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ. ಯಾವಾಗಲೂ ಹೋಗ್ಬೇಕಾಗಿರೋ ಕಂಟೆಸ್ಟೆಂಟ್ ಅವರು. ಒಂದ್ಸತಿ ನಾಮಿನೇಟ್ ಆಗಿ ಶಿಶಿರ್ ಅವ್ರ ಜೊತೆ ಬಾಟಮ್ 2 ಅಲ್ಲಿ ಕೂತಿರ್ತಾರೆ. ಆಗ ಶೋಭಾ ಶೆಟ್ಟಿ ಅವರು ಎವಿಕ್ಟೆಡ್ ಆಗ್ತಾರೆ. ಶೋಭಾ ಶೆಟ್ಟಿ ಅವರು ತಾನಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಕೇಳ್ಕೊತಾರೆ. ಆಗ ಶೋಭಾ ಶೆಟ್ಟಿ ಅವರು ಹೋದ ಕಾರಣ ಶಿಶಿರ್ ಹಾಗೆ ಐಶ್ವರ್ಯ ಜಿಂದಗಿ ಅವರು ಸೇವ್ ಆಗಿರ್ತಾರೆ. ಮತ್ತೆ ಇದೇ ರೀತಿ ಬಾಟಮಲ್ಲಿ ಕೂತಿದಾಗಲೂ ಕೂಡ ನೋ ಎಲಿಮಿನೇಷನ್ ವೀಕ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಈ ಎಲ್ಲ ಕಾರಣಗಳಿಂದ ಈ ಒಂದು ಲಕ್ ಕಂಟೆಂಟ್ಗಳಿಂದ ಇವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋತಿದ್ರು. ಬಟ್ ಈ ವಾರ ಐಶ್ವರ್ಯ ಜಿಂದಗಿ ಅವ್ರಿಗೆ ಯಾವುದೇ ಲಕ್ಕು ಕೈ ಹಿಡ್ದಿಲ್ಲ. ಯಾಕಂದರೆ ಐಶ್ವರ್ಯ ಜಿಂದಗಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ಗೆ ಶಾಕ್ ಕೊಟ್ಟಿರುವ ಹನುಮಂತ, ಅದು ಏನಪ್ಪ ವಿಚಾರ ಅಂತಂದರೆ, ಖಾಸಗಿ ವಾಹಿನಿಯೊಂದು ನಡೆಸಿರುವ ಸರ್ವೆಯಲ್ಲಿ ಅತಿ ಹೆಚ್ಚು ಓಟ್ಗಳು ಹನುಮಂತನಿಗೆ ಬಂದಿದೆ. ಹನುಮಂತ ಈ ಸೀಸನ್ ವಿನ್ನರ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತಲೂ ಕೂಡ ಡಿಕ್ಲೇರ್ ಆಗಿದೆ. ಈಗ ಎಲಿಮಿನೇಟ್ ಆಗಿರುವ ಐಶ್ವರ್ಯ ಜಿಂದಗಿ ಅವರಿಗೆ ಬಂದಿರುವ ಓಟ್ಸ್ ಎಷ್ಟಪ್ಪ ಅಂತಂದರೆ ಅರೌಂಡ್ ಒಂದು 8,000 to 9,000 ಇಷ್ಟರೊಳಗಡೆ ಓಟ್ಸ್ಗಳು ಅವ್ರಿಗೆ ಬಿದ್ದಿತ್ತು. ಅತಿ ಕಡಿಮೆ ಓಟ್ಸ್ ಬಂದಿದ್ದ ಕಾರಣ ಐಶ್ವರ್ಯ ಜಿಂದಗಿ ಅವ್ರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾ ಇದ್ದಾರೆ. ಆ್ಯಂಡ್ ಟಾಪ್ ಸ್ಥಾನದಲ್ಲಿ ಹನುಮಂತು ಅವರಿದ್ದರು. ಅವ್ರಿಗೆ ಅರೌಂಡ್ ಒಂದು 95,000 to 98,000 ವರೆಗೂ ಒಬ್ಬರಿಗೆ ವೋಟಿಂಗ್ಸ್ಗಳು ಬಂದಿದೆ. ಸೊ ಆ ಒಂದು ಓಟುಗಳ ಮೂಲಕ ಇವರು ಟಾಪ್ ಸ್ಥಾನದಲ್ಲಿ ಇದ್ದಾರೆ. ಆ್ಯಂಡ್ ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರಿದ್ದಾರೆ. ಅವ್ರಿಗೆ 92,000 to 95,000 ವರೆಗೂ ಅವ್ರಿಗೆ ವೋಟಿಂಗ್ಸ್ಗಳು ಬಂದಿತ್ತು. ಸೊ ಎರಡನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರಿದ್ದಾರೆ. ಸೊ ಈ ಒಂದು ಸರ್ವೆ ಮುಖಾಂತರ ತಿಳಿದು ಬಂದಿರೋದೇನಪ್ಪ ಅಂತಂದರೆ, ಹನುಮಂತು ಅವರು ಈ ಸೀಸನ್ನ ವಿನ್ನರ್ ಆಗುವ ಎಲ್ಲ ಲಕ್ಷಣಗಳಿದೆ ಅನ್ನೋದು ತಿಳಿದು ಬಂದಿದೆ. ಆ್ಯಂಡ್ ಈ ಒಂದು ವಿಚಾರ ತ್ರಿವಿಕ್ರಮ್ ಅವ್ರಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ತ್ರಿವಿಕ್ರಮ್ ಅವರು ಮನೆಗೆ ಬಂದಾಗ್ಲಿಂದನೂ ತಾವು ಯಾರ ಜೊತೆ ಇದ್ದರೆ ನಾನು ಮುಂದೆ ಹೋಗೋಕ್ಕಾಗುತ್ತೆ, ಯಾರ ಜೊತೆ ಇದ್ದರೆ ನಾನು ಗೇಮಲ್ಲಿ ಉಳ್ಕೋಬೋದು, ಆ್ಯಂಡ್ ಯಾರ ಜೊತೆ ಇದ್ದರೆ ಈ ಒಂದು ಬಿಗ್ ಬಾಸ್ ಸೀಸನನ್ನು ನಾನು ವಿನ್ನರ್ ಆಗ್ಬೋದು ಅಂತ ಹೇಳಿ ಎಲ್ಲ ರೀತಿ ಕ್ಯಾಲ್ಕುಲೇಷನ್ಸನ್ನು ಮಾಡಿಕೊಂಡು, ಯಾರ ಜೊತೆ ಜಗಳ ಮಾಡಿದ್ರೆ ನಾನು ಉಳ್ಕೊತೀನಿ, ಯಾರ ಜೊತೆ ಸೈಲೆಂಟಾಗಿದ್ದರೆ ನಾನು ಉಳ್ಕೊತೀನಿ, ಯಾವ ಬುದ್ಧಿವಂತರ ಜೊತೆ ಇದ್ದಾಗ ಹೇಗಿರಬೇಕು, ಅಥವಾ ದಡ್ರ ಜೊತೆ ನಾನು ಹೇಗೆ ನಡ್ಕೋಬೇಕು, ಹುಡುಗಿರ ಜೊತೆ ಹೇಗೆ ನಡ್ಕೋಬೇಕು, ಹುಡುಗರ ಜೊತೆ ಹೇಗೆ ನಡ್ಕೋಬೇಕು, ಇದೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡಿಕೊಂಡು ಆಟನ ಆಡ್ತಿದ್ರು. ಸೊ ಅವ್ರು ಆಡ್ತಿರುವಂತಹ ರೀತಿ ನೋಡ್ತಿದ್ರೆ ನಾನೇ ವಿನ್ ಆಗಿಬಿಡ್ತೀನಿ, ನನಗೆ ಎಲ್ಲ ಗೊತ್ತಿರೋದು, ಸೊ ನನ್ನನ್ನು ಬಿಟ್ಟು ಬಿಗ್ ಬಾಸ್ ಹೇಗೆ ನಡೆಸ್ತಾರೆ ಇವರು ಅನ್ನೋ ರೀತಿ ಅವರು ಗೇಮ್ಗಳನ್ನು ಆಡ್ತಿದ್ರು. ಬಟ್ ಇಲ್ಲಿ ಇದೆಲ್ಲದಕ್ಕೂ ಸೆಡ್ ಹೊಡೆದಂತೆ ನಿಂತಿರೋದು ಹನುಮಂತ. ಯಾವುದೇ ರೀತಿಯಂತಹ ಕ್ಯಾಲ್ಕುಲೇಷನ್ಸ್ ಮಾಡದೆ, ಯಾವುದೇ ರೀತಿಯಾದಂತಹ ಮೈಂಡ್ ಗೇಮ್ಗಳನ್ನು ಮಾಡದೆ ಹನುಮಂತ ಅವರು ಈ ಒಂದು ಸರ್ವೆನಲ್ಲಿ ಟಾಪ್ ಸ್ಥಾನದಲ್ಲಿದ್ದಾರೆ. ಆ್ಯಂಡ್ ತುಂಬ ಗ್ರೇ ಏರಿಯಾ ಹುಡುಕುವಂತಹ ಮಂಜು ಅವರು ಕೂಡ ಈ ಒಂದು ಸೀಸನ್ನ ಸರ್ವೆಯಲ್ಲಿ 3rd ಪೊಸಿಷನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಮಂಜು ಅವರು ಹಾಗೆ ತ್ರಿವಿಕ್ರಮ್ ಅವರ ಮೈಂಡ್ಸೆಟ್ ಎರಡೂ ಕೂಡ ಒಂದೇ ಥರ ಇದೆ. ನಾವಿಬ್ಬರು ಇಲ್ಲ ಅಂತಂದರೆ ಈ ಸೀಸನ್ ಬಿಗ್ ಬಾಸೇ ನಡೆಯಲ್ಲ ಅನ್ನೋ ರೀತಿ ಅವ್ರು ಅಂದ್ಕೊಂಡಿರ್ತಾರೆ. ಮಂಜು ಅವರು ಗ್ರೇ ಏರಿಯಾ ಅಂತ ಸುದೀಪ್ ಅವ್ರು ಕರೆದಿದ್ದು ನಾನೇ ಟಾಸ್ಕ್ ಮಾಸ್ಟರ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಯಾರೂ ಕಂಡಿಡ್ದೇ ಇರೋದನ್ನು ನಾನು ಕಂಡಿಡ್ದು ಬಿಡ್ತೀನಿ ಅನ್ನೋ ರೀತಿ ಅವರು ಆಟಗಳನ್ನು ಆಡ್ತಿರ್ತಾರೆ. ಇವರಿಬ್ಬರನ್ನ ಬಿಟ್ಟು ಯಾವ ರೀತಿಯಾದಂತಹ ಕುತಂತ್ರ ಬುದ್ಧಿಯನ್ನು ಯೂಸ್ ಮಾಡದೆ ಆಡ್ತಾ ಇರುವಂತಹ ಹನುಮಂತ. ಟಾಸ್ಕ್ ಏನು ಕೊಡ್ತಾರೋ ಅದನ್ನು ಅವಾಗ ಆಡ್ತಾರೆ, ಅದನ್ನು ಅಲ್ಲಿಗೆ ಬಿಟ್ಟಾಕ್ತಾರೆ. ಯಾರು ಏನಾದರೂ ಅಂದರೆ ಅದನ್ನು ಅವಾಗ ರಿಪ್ಲೈ ಮಾಡ್ತಾರೆ, ಅಲ್ಲಿಗೆ ಬಿಟ್ಟಾಕ್ತಾರೆ. ಹಾಗೆ ಇವ್ರು ಯಾರಿಗೆ ಏನು ಹೇಳಬೇಕು ಅದನ್ನು ಹೇಳ್ತಾರೆ. ನೀವು ಅದಕ್ಕೆ ಏನಾನ ಅಂದ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಇರ್ತಾರೆ. ನಾನಾಯಿತು ನನ್ನ ಪಾಡಾಯಿತು ಅಂತ ಇರುವಂತಹ ಹನುಮಂತ ಟಾಪ್ ಸ್ಥಾನದಲ್ಲಿ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಸೀಸನ್ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.